ದೇವ್ರು ನಿಜವಾಗ್ಲೂ ಇದಾರ ಇಲ್ಲ? ಲಾಜಿಕಲಿ ಥಿಂಕ್ ಮಾಡೋಣ. ಈ ಯೂನಿವರ್ಸ್ ಫಿಕ್ಸ್ಡ್ ವ್ಯಾಲ್ಯೂಸ್ ಮೇಲೆ ವರ್ಕ್ ಆಗುತ್ತೆ. ಗ್ರಾವಿಟಿಗೆ ಫಿಕ್ಸ್ ಕಾನ್ಸ್ಟೆಂಟ್ ಅಂತ ಇದೆ, ಅದು 6.674 into 10⁻⁻11. ಸ್ಪೀಡ್ ಆಫ್ ಲೈಟ್ ಗೆ ಕೂಡ ಫಿಕ್ಸ್ಡ್ ಕಾನ್ಸ್ಟೆಂಟ್ ಅಂತ ಇದೆ, 299,792,458. ಇವನ್ನೆಲ್ಲ ಫಿಕ್ಸ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಇದರಿಂದ ಯೂನಿವರ್ಸ್ ಕ್ರಿಯೇಟ್ ಆಗಿರೋದು. ಫಿಸಿಕ್ಸ್ ಈ ವ್ಯಾಲ್ಯೂಸ್ ನ ಡಿಸೈಡ್ ಮಾಡಲಿಲ್ಲ. ಫಿಸಿಕ್ಸ್ ಈ ವ್ಯಾಲ್ಯೂಸ್ ನ ಬರೀ ಮೆಜರ್ ಮಾಡ್ತು ಅಷ್ಟೇ. ಯಾಕೆ ಈ ವ್ಯಾಲ್ಯೂಸ್ ಎಕ್ಸಾಕ್ಟ್ ಆಗಿ ಈ ತರನೇ ಇದೆ, ಯಾಕೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಗ್ರಾವಿಟಿ ಸ್ವಲ್ಪ ಜಾಸ್ತಿ ಇದ್ದಿದ್ರೆ like 6.675 into 10⁻⁻11 instead of 6.674 into 10⁻⁻11 ಗ್ರಾವಿಟಿ ಸ್ಟ್ರಾಂಗ್ ಆಗ್ತಾ ಇತ್ತು. ಇದರಿಂದ ಈ ಭೂಮಿ ಎಕ್ಸಿಸ್ಟ್ ಇರ್ತಿರ್ಲಿಲ್ಲ. ಗ್ರಾವಿಟಿ ಸ್ವಲ್ಪ ಕಮ್ಮಿ ಇದ್ದಿದ್ರೆ like 6.673 into 10⁻⁻11 instead of 6.674 into 10⁻⁻11 ಗ್ರಾವಿಟಿ ವೀಕ್ ಆಗ್ತಾ ಇತ್ತು, ಮತ್ತೆ ಈ ಭೂಮಿ ಎಕ್ಸಿಸ್ಟ್ ಇರ್ತಿರ್ಲಿಲ್ಲ. ಸ್ವಲ್ಪ ಸ್ಲೈಟ್ ಚೇಂಜ್ ಆದ್ರೂ ಕೂಡ ಈ ಯೂನಿವರ್ಸ್ ಎಕ್ಸಿಸ್ಟ್ ಇರ್ತಿರ್ಲಿಲ್ಲ. ಸೊ ನಾವು ಏನ್ ಡಿಸೈಡ್ ಮಾಡಬಹುದು ಅಂದ್ರೆ ಯಾರೋ ಒಬ್ಬ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್ ಇದ್ದಾರೆ.